ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು KCET 2025 ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು, ಟೆಕ್ನಿಕಲಿ ನೀವು ನೋಡಿದಾಗ ಸ್ಕ್ರೀನ್ ಮೇಲೆ ಯಾವ ಥರ ಆಪ್ಷನ್ ಎಂಟ್ರಿ ಮಾಡೋದು, ಯಾವ ಥರ ನಾವು ಲಾಗಿನ್ ಆಗಬೇಕು, ಯಾವ ಥರ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಕಂಪ್ಲೀಟಾಗಿ ಲೈವ್ ಡೆಮೋ ಇದೆ. ಅದನ್ನು ನೋಡಿ, ಅದು ಆದ ನಂತರ ಕೆಲವೊಂದು ಪಾಯಿಂಟ್ಸ್ ಇದೆ, ಅದನ್ನು ಡಿಸ್ಕಷನ್ ಮಾಡೋಣ. ಆಪ್ಷನ್ ಎಂಟ್ರಿ ಮಾಡುವ ಮೊದಲು ಯಾವ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಅದಕ್ಕೆ ಅಗತ್ಯವಿರತಕ್ಕಂತಹ ದಾಖಲೆಗಳೇನು ಅನ್ನೋದನ್ನು ಈಗಾಗಲೇ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಸ್ಕ್ರೀನನ್ನು ಯಾವ ರೀತಿ ಎಂಟ್ರಿ ಆಗಬೇಕು ಅಂದರೆ, ಮೊದಲು KA ವೆಬ್ಸೈಟ್ನಲ್ಲಿ, ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಡ್ಮಿಷನ್ಸ್ ಅಂತ ಇರುತ್ತೆ. ಅಡ್ಮಿಷನ್ಸಲ್ಲಿ UGCET 2025 ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಒಂದು ಲಿಂಕ್ ಇರುತ್ತೆ, UGCET 2025 ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈಗ ನೋಡ್ತಾ ಇರತಕ್ಕಂಥ ಸ್ಕ್ರೀನು ನಿಮಗೆ ಇಲ್ಲಿ ಬರುತ್ತೆ. ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಇಟ್ಕೊಂಡಿರಿ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ QR ಕೋಡ್ ಇರುತ್ತೆ ಮತ್ತು ಆಪ್ಷನ್ ಎಂಟ್ರಿ CET ನಂಬರು, ಅಪ್ಲಿಕೇಶನ್ ನಂಬರು ಎಲ್ಲ ಕೂಡ ಅಲ್ಲಿ ಇರುತ್ತೆ. ಆ ಲಾಗಿನ್ ಸ್ಕ್ರೀನಲ್ಲಿ ನೀವು ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ಟಾಗ ಆ QR ಕೋಡನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕು. ಸ್ಟಾರ್ಟ್ ಸ್ಕ್ಯಾನ್ ಕೊಡಿ, QR ಕೋಡನ್ನು ತೋರಿಸಿ, ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಆ OTPಯನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು. QR ಕೋಡು ಎಂಟ್ರಿ ಸ್ಕ್ಯಾನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿ CET ನಂಬರ್ ಮತ್ತು ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡೋದ್ರ ಮೂಲಕ ಕೂಡ ನೀವು ಲಾಗಿನ್ ಆಗ್ಬೋದು. ಇದಾದಮೇಲೆ ಇಲ್ಲಿ ನಿಮಗೆ ಫೋಟೋ ಕ್ಯಾಪ್ಚರಿಂಗ್ ಸ್ಕ್ರೀನ್ ಬರ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಅಂತ ಇದೆ, ಅಲ್ಲಿ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ನಿಮ್ಮ ಫೋಟೋವನ್ನು ಅದು ಲೈವ್ ಕ್ಯಾಪ್ಚರ್ ಮಾಡುತ್ತೆ. ಫೋಟೋ ಕ್ಯಾಪ್ಚರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆ. ನೀವು ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಈಗ ನೀವು ನೋಡ್ತಾ ಇರತಕ್ಕಂಥ ಆಪ್ಷನ್ ಎಂಟ್ರಿ ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ಅಲರ್ಟ್ ಮೆಸೇಜ್ ಇದೆ. ಅಲರ್ಟ್ ಮೆಸೇಜಲ್ಲಿ ನೀವು 750 ರೂಪಾಯಿ ಪೇಮೆಂಟ್ ಮಾಡಬೇಕು ಅಂತ ಅದು ಹೇಳ್ತಾ ಇದೆ. ಅಭ್ಯರ್ಥಿಗಳು ಇಲ್ಲಿ ನೋಡ್ಬೋದು, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆ. ಈಗ ಅದು ಎನೇಬಲ್ ಆಗಿಲ್ಲ. ಪೇಮೆ ಆನ್ಲೈನ್ ಅಂತ ಏನಿದೆ, ಇದನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಎನೇಬಲ್ ಆಗುತ್ತೆ. ಇಲ್ಲಿ ಫಸ್ಟು ಪೇಮೆಂಟನ್ನು ಮಾಡಬೇಕು. ಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ವಿವಿಧ ರೀತಿಯ ಪೇಮೆಂಟ್ ಗೇಟ್ವೇಗಳಿದೆ. ನಿಮಗೆ ಯಾವುದು ಅನುಕೂಲನೋ ನೀವು ಅದನ್ನು ಆಯ್ಕೆ ಮಾಡ್ಕೋಬಹುದು. ಪೇ ಆನ್ಲೈನ್ ಅಂತ ಆಯ್ಕೆ ಮಾಡಿ, ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ನಂತರ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ, ಅಲ್ಲಿ ಕಂಟಿನ್ಯೂ ಅಂತ ಕೊಡಿ. ಅಲ್ಲಿ QR ಕೋಡ್ ಸ್ಕ್ಯಾನಿಂಗ್ ಇರುತ್ತೆ. ನೀವು ಪೇಮೆಂಟನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಮಾಡಬೇಕು. ಇಲ್ಲಿ ಟೆಸ್ಟಿಂಗಿಗೋಸ್ಕರ ಅಲ್ಲಿ 1 ರೂಪಾಯಿ ಅಂತ ತೋರಿಸಿದೆ. ಎಲ್ಲ ಅಭ್ಯರ್ಥಿಗಳು 750 ರೂಪಾಯಿಯನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದಮೇಲೆ ಸಕ್ಸಸ್ ರಿಪೋರ್ಟ್ ಅಂತಲೂ ಕೂಡ ಇದೆ. ನೀವು ಅದನ್ನು ಕೂಡ ನೋಡಿಬಿಟ್ಟು ಅದನ್ನು ಪ್ರಿಂಟ್ ಕೂಡ ತೆಗೆದು ಇಟ್ಕೋಬಹುದು. ನಂತರ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಸ್ಕ್ರೀನಿಗೆ ಬಂದು ಇಲ್ಲಿ ರಿಫ್ರೆಶನ್ನು ಮಾಡಿ. ಓಕೆ, ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇದೆ ನೋಡಿ, ಈಗ ಅದು ಎನೇಬಲ್ ಆಗಿದೆ. ಇದೇ ರೀತಿ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ನೀವು ನೋಡಬಹುದು. ಡೀಟೇಲ್ಡ್ ಆಪ್ಷನ್ ವರ್ಕ್ಶೀಟ್ ಇದೆ, ಪ್ರಿಂಟ್ ಆಪ್ಷನ್ ಇದೆ. ಅದೇ ರೀತಿ ಇಲ್ಲಿ ರ್ಯಾಂಕ್ಸ್ ಅಂತ ಇದೆ. ನಿಮಗೆ ಬಂದಿರತಕ್ಕಂಥ ಡಿಸಿಪ್ಲಿನ್ ವೈಸ್ ರ್ಯಾಂಕ್ಸ್ ಇಲ್ಲಿ ತೋರಿಸುತ್ತೆ. ನೀವು ಎಷ್ಟು ಡಿಸಿಪ್ಲಿನ್ಗೆ ಎಲಿಜಿಬಲ್ ಇದ್ದೀರಿ, ಎಷ್ಟು ರ್ಯಾಂಕ್ಸ್ ಬಂದಿದೆ ನಿಮಗೆ ಅನ್ನೋದು ಅಲ್ಲಿ ನೀವು ನೋಡಬಹುದು. ರೈಟ್ ಸೈಡ್ ಸ್ಕ್ರೀನಲ್ಲಿ ನಿಮಗೆ ಕೋರ್ಸಸ್ ಅಂತ ಇದೆ, ಕಾಲೇಜಸ್ ಅಂತ ಇದೆ. ನೀವು ಕೋರ್ಸಸ್ ಸೆಲೆಕ್ಟ್ ಮಾಡಿದ್ರೆ ಯಾವ್ಯಾವ ಕೋರ್ಸ್ಗಳು ನಿಮಗೆ ಅಡ್ಮಿಷನ್ಸ್ಗೆ ಇದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ಲು, ಈ ರೀತಿ ಪ್ರತಿಯೊಂದು ಇರುತ್ತೆ. ಅದೇ ರೀತಿ ನೀವು ಕಾಲೇಜಸ್ ಅಂತ ಇದೆ. ಆ ಕಾಲೇಜಸನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಾಲೇಜುಗಳು ಸರ್ಕಾರದಿಂದ ಅನುಮತಿ ಪಡೆದಿವೆ ಅನ್ನೋದು ಲಿಸ್ಟು ಕೂಡ ಅಲ್ಲಿ ನಿಮಗೆ ಕಾಣಸಿಗುತ್ತೆ. ಲಿಸ್ಟ್ ಆಫ್ ಕಾಲೇಜಸ್ ಅಪ್ರೂವ್ಡ್ ಬೈ ದಿ ಗೌರ್ಮೆಂಟ್ ಫಾರ್ ಸೀಟ್ ಅಲಾಟ್ಮೆಂಟ್, ಇದಿಷ್ಟು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಡಿಸಿಪ್ಲಿನ್ ವೈಸ್ ಅದು ನಿಮಗೆ ತೋರಿಸುತ್ತೆ. ನಾವು ಇಟ್ ಈಸ್ ಶೋಯಿಂಗ್ ಮೆಡಿಕಲ್ ಕಾಲೇಜ್ ಲಿಸ್ಟ್. ಈಗ ಮೆಡಿಕಲ್ ಕಾಲೇಜ್ ಲಿಸ್ಟ್ ತೋರಿಸ್ತಾ ಇದೆ. ಇದೇ ರೀತಿ ನಿಮಗೆ ಡೆಂಟಲ್ ಕಾಲೇಜ್ ಲಿಸ್ಟ್ ಬರುತ್ತೆ,
ಅದೇ ರೀತಿ ಆಯುಷ್ ಕಾಲೇಜು, ಅದೇ ರೀತಿ ನಿಮಗೆ ಯೋಗ ಆ್ಯಂಡ್ ನ್ಯಾಚುರೋಪತಿ, ಮತ್ತು ಆರ್ಕಿಟೆಕ್ಚರ್, ಸೊ ಇಂಜಿನಿಯರಿಂಗ್, ಸೊ ಈ ರೀತಿ ಪ್ರತಿಯೊಂದು ಡಿಸಿಪ್ಲಿನಲ್ಲೂ ಕೂಡ ನಿಮಗೆ ಲಿಸ್ಟ್ ಬರುತ್ತೆ. ಇಲ್ಲಿ ಏನಪ್ಪ ಪ್ರಾಮುಖ್ಯವಾಗಿ ನೀವು ಗಮನಿಸಬೇಕು ಅಂತಂದರೆ, ಯಾವ ಕಾಲೇಜು ನೀವು ನೋಡ್ತಾ ಇದ್ದೀರಿ ಆ ಕಾಲೇಜಲ್ಲಿ ಪಕ್ಕದಲ್ಲಿ ನಿಮಗೆ ಕಾಲೇಜ್ ಇನ್ಫಾರ್ಮೇಷನ್ ಅಂತ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಕಾಲೇಜಿನ ಬಗ್ಗೆ ಮಾಹಿತಿ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಕಾಲೇಜಿನ ಮಾಹಿತಿ ಕಾಲೇಜು ಪೋರ್ಟಲಲ್ಲಿ ಕಾಲೇಜಿನವರು ದಾಖಲಿಸಿರ್ತಾರೆ. ಕಾಲೇಜಿನವರು ದಾಖಲಿಸಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಈಗ ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿಗೆ ನಾವು ಮೊದಲು ಬರೋಣ. ಸೊ ಇದನ್ನು ಆಯ್ಕೆ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಮೆಸೇಜ್ ಪಾಪಪ್ ಆಗುತ್ತೆ. I am aware that the options entered by me for the first round will continue as it is for all the subsequent rounds of online seat allotment. ಈ ಥರ ಇದೆ ಅಲ್ಲಿ ಅಂತಂದರೆ, ನಾವು ಮೊದಲನೇ ಸುತ್ತಿಗೆ ಏನು ಆಪ್ಷನ್ಸನ್ನು ಎಂಟ್ರಿ ಮಾಡ್ತೀವಿ ಅದು ಎಲ್ಲ ಸುತ್ತುಗಳಿಗೂ ಕೂಡ ಇರುತ್ತೆ. ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನತಕ್ಕಂಥ ಒಂದು ಮೆಸೇಜನ್ನು ಅಲ್ಲಿ ತೋರಿಸುತ್ತೆ. ನೀವು ಅದನ್ನು ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ಮೇಲೆ ನಿಮಗೆ ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು. ಅಂತಂದರೆ ನಿಮಗೆ ಮೆಡಿಕಲ್, ಡೆಂಟಲ್, ಆಯುಷ್, ಯೋಗ ನ್ಯಾಚುರೋಪತಿ, ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಈ ರೀತಿ. ಸೊ ನಿಮ್ಮ ಮೊದಲನೇ ಆಯ್ಕೆ ಯಾವುದು? ನೀವು ಈಗಾಗಲೇ ಏನು ಲಿಸ್ಟ್ ಮಾಡಿದ್ದೀರಿ ಅದರಲ್ಲಿ ಮೊದಲನೇದು ಯಾವುದು? ಉದಾಹರಣೆಗೆ ಮೆಡಿಕಲ್ ನೀವು ಮೊದಲು ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿ ಮೆಡಿಕಲ್ ಅಂತ ತಗೊಳ್ಳಿ. ಇದಾದಮೇಲೆ ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆ, ಕೋರ್ಸ್ ಅಥವಾ ಕಾಲೇಜ್ ಅಂತ. ಸೊ ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಕೋರ್ಸಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಏನೇನಿದೆ ಅಂತಂದರೆ MBBS ಗೌರ್ಮೆಂಟ್, MBBS NRI, MBBS ಅದರ್ಸ್, MBBS ಪ್ರೈವೇಟ್ ಅಂತ. ಸೊ ಅದೇ ರೀತಿ ನೀವು ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಲಿಸ್ಟ್ ಆಫ್ ಕಾಲೇಜಸ್ ಅಲ್ಲಿ ಬರುತ್ತೆ. ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್, ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ಕೆಂಪೇಗೌಡ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸೈನ್ಸಸ್, MS ರಾಮಯ್ಯ, ಈ ರೀತಿ ಎಷ್ಟು ಕಾಲೇಜುಗಳಿದೆ, ಎಷ್ಟು ಅಪ್ರೂವ್ ಇದೆ ಅಷ್ಟೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಮೊದಲು ನಿಮಗೆ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಾ. ಕೋರ್ಸನ್ನು ಸೆಲೆಕ್ಟ್ ಮಾಡಿ ನೀವು MBBS ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿ. ಸೊ MBBS ಗೌರ್ಮೆಂಟ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಎಷ್ಟು ಗೌರ್ಮೆಂಟ್ ಶೇರ್ ಆಫ್ ಸೀಟ್ಸ್ ಯಾವ್ಯಾವ ಕಾಲೇಜಲ್ಲಿದೆ, ಅದರ ಕಾಲೇಜು ಮತ್ತು ಫೀಸ್ ಏನು ಅದು ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ESI ಮೆಡಿಕಲ್ ಕಾಲೇಜಲ್ಲಿ 1,10,100 ಅಂತ ಫೀಸ್ ಇದೆ. ಅದೇ ರೀತಿ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 6,500 ಇದೆ. ಸೊ ಅದೇ ರೀತಿ ನೀವು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂತಂದರೆ 1,54,321 ಫೀಸ್ ಅಂತ ಇರುತ್ತೆ. ಈ ರೀತಿ ಕಾಲೇಜು ಮತ್ತು ಫೀಸು ಎರಡೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಈಗ ನೀವು ಲಿಸ್ಟಲ್ಲಿ ನಿಮ್ಮದು ಮೊದಲನೇ ಆಪ್ಷನ್ ಏನಿದೆ, ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಅಂತ ನಿಮ್ಮ ಮೊದಲನೇ ಆಪ್ಷನ್ ಇದ್ದರೆ ಅಲ್ಲಿ 1 ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜ್ ಸೆಕೆಂಡ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಅಲ್ಲಿ 2 ಅಂತ ಟೈಪ್ ಮಾಡಿ. ಸೊ ಇದೇ ರೀತಿ ಮಂಡ್ಯ 3 ಇದ್ರೆ ಮಂಡ್ಯ 3 ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಯಾವ್ದು ಬೇಕು, ಶಿವಮೊಗ್ಗ ಬೇಕು, ಸೊ ಅಲ್ಲಿ 4 ಅಂತ ಟೈಪ್ ಮಾಡಿ. ಈ ರೀತಿ ನಿಮಗೆ ಯಾವ್ಯಾವ ಕಾಲೇಜುಗಳು ನೀವು ಯಾವ ಆರ್ಡ್ರಲ್ಲಿ ಹಾಕ್ಕೊಂಡಿರ್ತೀರಿ ಅಷ್ಟು ಕಾಲೇಜುಗಳನ್ನ ಮುಂದೆ ಭಾಗದಲ್ಲಿ ಇರ್ತಕ್ಕಂಥ ಬಾಕ್ಸಲ್ಲಿ ನೀವು ನಂಬರ್ಸನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ನೀವು ಕಾಲೇಜ್ ಹೆಸರನ್ನು ಟೈಪ್ ಮಾಡ್ತಾ ಅವಶ್ಯಕತೆ ಇಲ್ಲ, ಅಥವಾ ಯಾವ ಕೋರ್ಸು ಅನ್ನೋದನ್ನು ಟೈಪ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಬರೀ ನಂಬರನ್ನು ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ಈಗ ಇಲ್ಲಿ ಏನು ಎಂಟ್ರಿ ಮಾಡ್ತಾ ಇದ್ದೀವಿ ಈ ಆರ್ಡ್ರಲ್ಲೇ ಮಾಡಬೇಕು ಅನ್ನತಕ್ಕಂಥ ಯಾವುದೇ ಒಂದು ನಿಯಮ ಇರೋದಿಲ್ಲ. ನಿಮಗೆ ಬೇಕಾಗಿರತಕ್ಕಂಥ ಆರ್ಡ್ರಲ್ಲಿ ನೀವು ಎಂಟ್ರಿ ಮಾಡಿ. ಸೊ ಈ ಪ್ರತಿ ಒಂದು 5 ಅಥವಾ 10 ಎಂಟ್ರಿ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂಡ್ ಸಬ್ಮಿಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ನೀವು ಏನು ಎಂಟ್ರಿ ಮಾಡಿರ್ತೀರಿ ಅದು ನಿಮಗೆ ರೈಟ್ ಸೈಡ್ ಸ್ಕ್ರೀನಲ್ಲಿ ನಿಮಗೆ ಪ್ರಿಯಾರಿಟಿ ವೈಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇದಾದ ನಂತರ ನೀವು ನೆಕ್ಸ್ಟ್ ಇನ್ಯಾವುದು ಎಂಟ್ರಿ ಮಾಡಬೇಕು ಅದನ್ನು ನೀವು ಆ ನಂಬರ್ಗಳನ್ನ ಆ ಆಪ್ಷನ್ಸನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು. ಈ ರೀತಿ ಮೆಡಿಕಲಲ್ಲಿ ನಿಮಗೆ ಎಷ್ಟು ಕಾಲೇಜ್ ಇದೆ ಅಷ್ಟೂ ಕಾಲೇಜುಗಳು ಬೇಕು ನಿಮಗೆ ಅನಿಸಿದ್ರೆ ನೀವು ಅಷ್ಟೂ ಕಾಲೇಜನ್ನು ಎಂಟ್ರಿ ಮಾಡಬಹುದು. ಇಷ್ಟೇ ಮಾಡಬೇಕು ಅನ್ನತಕ್ಕಂಥ ರೂಲ್ಸ್ ಇರೋದಿಲ್ಲ. ಸೊ ನಿಮಗೆ ಮೊದಲು ಮೆಡಿಕಲ್ ಸೀಟುಗಳಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಫಸ್ಟ್ ಬೇಕು, ಗೌರ್ಮೆಂಟ್ ಕಾಲೇಜ್ ಹಾಕ್ಕೊಳ್ಳಿ, ಅಥವಾ ಗೌರ್ಮೆಂಟ್ ಸೀಟ್ ಮೊದಲು ಬೇಕು ಅಂದರೆ ನೀವು ಗೌರ್ಮೆಂಟ್ ಸೀಟನ್ನು ಹಾಕೋಬೋದು. ಸೊ ಈ ರೀತಿ ಎಲ್ಲ ಕಾಲೇಜುಗಳಿಗೂ ನೀವು ಎಂಟ್ರಿ ಮಾಡಿದ ನಂತರ ನೀವು ಅಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಬಟನ್ ಇದೆ, ಆ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ ನಿಮಗೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಇನ್ಯಾವುದು ಆಪ್ಷನ್ಸ್ ಇಲ್ಲಿ ಯಾವುದು ನೀವು ಎಂಟ್ರಿ ಮಾಡಿಲ್ಲ ಅದು ಕೂಡ ನಿಮಗೆ ಲೆಫ್ಟ್ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಿಮಗೆ ಯಾವ ಪ್ರಿಯಾರಿಟಿಯಲ್ಲಿ ಆಪ್ಷನ್ ಬೇಕು ಅನ್ನೋದನ್ನು ನೀವು ಎಂಟ್ರಿ ಮಾಡ್ತಾ ಇರ್ಬೋದು. ಈ ರೈಟ್ ಸೈಡ್ ಸ್ಕ್ರೀನಲ್ಲಿ ನೀವು ನೋಡ್ಬೋದು ದಿ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ.
ಪ್ರಿಯಾರಿಟಿ ವೈಸ್ ಅದು ತೋರಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜ್ ಅಂತ ಇದೆ. ಸೊ ನೀವು ಅದು ಬೇಕು ಅಂತಂದರೆ ನೆಕ್ಸ್ಟ್ ನಂಬರನ್ನು ಹಾಕ್ಕೊಳ್ಳಿ. ಸೊ ಅದೇ ರೀತಿ ಸಿದ್ಧಗಂಗಾ, ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಆಪ್ಷನ್ಸನ್ನು ಎಂಟ್ರಿ ಮಾಡಬಹುದು. ಓಕೆ, ಸೊ ಈ ರೀತಿ ನೀವು ಎಂಟ್ರಿ ಮಾಡ್ತಾ ಮಾಡ್ತಾ ಅಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಬಟನ್ ಇದೆ. ಆ ಸೇವ್ ಆ್ಯಂಡ್ ಸಬ್ಮಿಟ್ ಬಟನನ್ನು ಸೆಲೆಕ್ಟ್ ಮಾಡ್ತಾ ಇದ್ದರೆ ನೀವು ರೈಟ್ ಸೈಡ್ ಸ್ಕ್ರೀನಲ್ಲಿ ನೋಡ್ಬೋದು. ಈಗ ನೀವು ಮೆಡಿಕಲ್ ಎಲ್ಲ ಕಾಲೇಜುಗಳು ಆಪ್ಷನ್ಸನ್ನು ಮುಗಿಸಿದ್ದೀರಾ, ನನಗೆ ಮೆಡಿಕಲ್ ನಾನು ಈಗ ಇಷ್ಟು ಸಾಕು, ನನಗೆ ನೆಕ್ಸ್ಟ್ ನಾನು ಪ್ರೈವೇಟ್ ಸೀಟ್ ಬೇಕು ನನಗೆ ಅಂತಂದರೆ ಅಲ್ಲಿ MBBS ಪ್ರೈವೇಟ್ ಅಂತ ಇದೆ. ಸೊ MBBS ಪ್ರೈವೇಟ್ ಸೆಲೆಕ್ಟ್ ಮಾಡಿದ್ರೆ ತಿರ್ಗಾ ಈಗೇನು ಡಿಸ್ಪ್ಲೇ ಆಗುತ್ತೆ. ಸೊ ಆ ಡಿಸ್ಪ್ಲೇ ಆಗಿದ ತಕ್ಷಣ ನೀವು ಆ ಪ್ರಿಯಾರಿಟಿ ನಂಬರನ್ನು ಎಂಟ್ರಿ ಮಾಡ್ಕೋಬಹುದು. ಸೊ ಈಗ ಅಲ್ಲಿ 21 ಆಗಿದೆ. ಸೊ ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು, ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ 22 ಅಂದರೆ 22 ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಿಮ್ಸಲ್ಲಿ 23 ಇದೆ, ನೆಕ್ಸ್ಟು 24. ಈ ರೀತಿ ನಿಮಗೆ ಪ್ರಿಯಾರಿಟಿ ನಂಬರ್ ನೀವೇನು ಎಂಟ್ರಿ ರೆಡಿ ಇಟ್ಕೊಂಡಿರ್ತೀರಿ ಆ ಪ್ರಿಯಾರಿಟಿ ನಂಬರನ್ನು ಅಲ್ಲಿ ದಾಖಲಿಸ್ತಾ ಹೋಗಬೇಕು. ಸೊ ಪ್ರಿಯಾರಿಟಿ ನಂಬರ್ ನೀವು ಆ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸೇವ್ ಆ್ಯಂಡ್ ಸಬ್ಮಿಟ್ ಬಟನನ್ನು ಮಾಡಬೇಕು. ಇದಾದಮೇಲೆ ನಿಮಗೆ MBBS ಅಲ್ಲೇ ನಿಮಗೆ ಇನ್ನೂ 2 ಕೋರ್ಸಸ್ ಇರ್ತದೆ, ಅಂದರೆ 2 ವರ್ಗ ಇರುತ್ತೆ, NRI ಮತ್ತು ಅದರ್ಸ್ ಅಂತ. ಸೊ NRI ಬೇಕು ಅಂತಂದರೆ ನೀವು NRI ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜು ಮತ್ತು ಫೀಸ್ ಬರುತ್ತೆ. ಅದೇ ರೀತಿ ನಿಮ್ಗೆ MBBS ಅದರ್ಸ್ ಅಂತ ಇದೆ, ಮ್ಯಾನೇಜ್ಮೆಂಟ್ ಸೀಟ್ ಅಂತ, ಆಡಳಿತ ಮಂಡಳಿ ಸೀಟ್ ಅಂತ ಹೇಳ್ತಾರೆ, ಅದು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಆಸಕ್ತಿ ಇದ್ದರೆ ನೀವು ಆ ಆಪ್ಷನ್ಸ್ಗಳನ್ನ ಕೂಡ ನೀವು ದಾಖಲಿಸ್ಬೋದು. ಫೀ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಆ ಫೀ ಸ್ಟ್ರಕ್ಚರನ್ನು ನೋಡ್ಕೊಳ್ಳಿ. ಸೊ ಇದಾದ ನಂತರ ನೀವು ಮೆಡಿಕಲ್ ಆದಮೇಲೆ ನನಗೆ ಡೆಂಟಲ್ ಬೇಕಾ ಅಥವಾ ಆಯುಷ್ ಬೇಕಾ ಅಥವಾ ಯೋಗ ಬೇಕಾ ಅಥವಾ ಇಂಜಿನಿಯರಿಂಗ್ ಬೇಕಾ, ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಡಿಸಿಪ್ಲಿನ್ ನಿಮ್ಗೆ ಇಂಜಿನಿಯರಿಂಗ್ ಬೇಕು ಅಂತಂದರೆ ಇದಾದಮೇಲೆ ನೀವು ಇಂಜಿನಿಯರಿಂಗನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲೂ ಕೂಡ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು, ಕಾಲೇಜನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಯಾವ ಕಾಲೇಜ್ ಬೇಕು ಅನ್ನೋದು ಅಲ್ಲಿ ಬರುತ್ತೆ. ಆ ಕಾಲೇಜನ್ನು ಸೆಲೆಕ್ಟ್ ಮಾಡಿದಾಗ ಆ ಕಾಲೇಜಲ್ಲಿ ಏನು ಕೋರ್ಸ್ಗಳಿದೆ ಅನ್ನೋದು ನಿಮಗೆ ಇಲ್ಲಿ ಬರುತ್ತೆ. ಈಗ ಯೂನಿವರ್ಸಿಟಿ ವಿಶ್ವೇಶ್ವರ UVCE ಬ್ಯಾಂಗ್ಳೂರ್ ಸೆಲೆಕ್ಟ್ ಮಾಡಿದ್ದೀರಾ, ಇದರಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಈ ರೀತಿ ಆ ಕಾಲೇಜಲ್ಲಿ ಇರತಕ್ಕಂಥ ಕೋರ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಯಾವ ಕೋರ್ಸ್ ಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡಿರ್ತೀರಿ. ಸೊ ನೆಕ್ಸ್ಟ್ ಪ್ರಿಯಾರಿಟಿ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಕಂಪ್ಯೂಟರ್ ಸೈನ್ಸ್ UVCE ಅಂತಂದರೆ ನೆಕ್ಸ್ಟ್ ನಂಬರ್ ಈಸ್ 29. ಸೊ ಈ ನೆಕ್ಸ್ಟ್ ಈಸ್ ಎಲೆಕ್ಟ್ರಾನಿಕ್ಸ್ 30. ಸೊ ಇವೆರಡೇ ಸಾಕು ನನಗೆ, ಇಲ್ಲ ನಾನು ಇನ್ನೂ ಒಂದು ಬೇರೆ ಕಾಲೇಜಲ್ಲಿ ಹೇಗೇನು ನಾನು ಕಂಪ್ಯೂಟರ್ ಸೈನ್ಸೇ ತಗೋತೀನಿ ಅಂತಂದರೆ ನಿಮ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ BMS ಕಾಲೇಜ್, ಪ್ರತಿಯೊಂದು ಕಾಲೇಜು ಇರುತ್ತೆ ನೋಡಿ, ಅಂಬೇಡ್ಕರು, RV, ರಾಮಯ್ಯ, ಆರ್ಡರ್ ಬೈ ಕಾಲೇಜ್ ಕೋಡ್ ಇರುತ್ತೆ. ನಿಮಗೆ ಯಾವ ಆರ್ಡ್ರಲ್ಲಿ ಬೇಕು ಆ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಆ ಕಾಲೇಜನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಇರತಕ್ಕಂಥ ಕೋರ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ನೀವು ಆ ಕೋರ್ಸ್ ಮುಂದೆ ನಿಮಗೆ ಯಾವುದು ಬೇಕು ಆ ಪ್ರಿಯಾರಿಟಿ ನಂಬರನ್ನು ನೀವು ಎಂಟ್ರಿ ಮಾಡಿ. ಪ್ರಿಯಾರಿಟಿ ನಂಬರ್ ಎಂಟ್ರಿ ಮಾಡಿ ನಂತರ ಸೇವ್ ಆ್ಯಂಡ್ ಸಬ್ಮಿಟ್ ಬಟನನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಇದಾದ ನಂತರ ನಿಮಗೆ ಈ ಪ್ರಿಯಾರಿಟಿ ನಂಬರ್ ವೈಸ್ ಏನಿದೆ ಅದು ಈಗಾಗಲೇ ಹೇಳಿದ್ದೀನಿ, ಅದೇ ರೀತಿ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಂಜಿನಿಯರಿಂಗು ನಾನು ಒಂದು 100 ಕಾಲೇಜ್ ಮಾಡಿದ್ದೀನಿ ಅಥವಾ ಒಂದು 10 ಕಾಲೇಜ್ ಮಾಡಿದ್ದೀನಿ. ಸೊ ನಂದು ನೆಕ್ಸ್ಟು ಅಕಸ್ಮಾತ್ ನನಗೆ ಇಂಜಿನಿಯರಿಂಗು ಸಿಕ್ಕಲಿಲ್ಲ, ಮೆಡಿಕಲ್ಲು ಸಿಕ್ಕಲಿಲ್ಲ, ನೆಕ್ಸ್ಟ್ ಆಪ್ಷನ್ ನಂದೇನು, ಡೆಂಟಲ್ ಮಾಡ್ತೀನಾ, ಆಯುಷ್ ಮಾಡ್ತೀನಾ ಅಥವಾ ನ್ಯಾಚುರೋಪತಿ ಮಾಡ್ತೀನಾ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್, ಫುಡ್ ಸೈನ್ಸ್, ನರ್ಸಿಂಗ್, ವೆಟರ್ನರಿ. ಸೊ ಈ ರೀತಿ ನೀವು ಆಯ್ಕೆ ಮಾಡ್ಕೋಬೋದು. ಸೊ ವೆಟರ್ನರಿ ಕೋರ್ಸ್ಗಳನ್ನ ಕಾಲೇಜನ್ನು ನೀವು ಆಯ್ಕೆ ಮಾಡಿದರೆ ಅಲ್ಲಿ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ನಂಬರ್ ಏನಿದೆ ಆ ಪ್ರಿಯಾರಿಟಿ ನಂಬರನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ, ಸೇವ್ ಆ್ಯಂಡ್ ಸಬ್ಮಿಟ್ ಮಾಡ್ಕೊಳ್ಳಿ. ದೆನ್ ಮತ್ತೆ ನೀವು ಬೇರೆ ಎಂಟ್ರಿ ಮಾಡ್ಕೋಬೇಕು ಅಂತಂದರೆ ನಿಮಗೆ ಯಾವುದು ಇಷ್ಟ ಇದೆ. ಈಗ ಇಲ್ಲಿ ವೆಟರ್ನರಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ವೆಟರ್ನರಿ ಕಾಲೇಜುಗಳು ಬರ್ತಾ ಇದೆ. ಆ ವೆಟರ್ನರಿ ಕಾಲೇಜಿನ ಮುಂದೆ ನಿಮಗೆ ಯಾವುದು ಬೇಕು ಆ ನಂಬರನ್ನು ಎಂಟ್ರಿ ಮಾಡ್ತಾ ಹೋಗಿ. ಸೊ ಇಷ್ಟೇ ಮಾಡಬೇಕು, ಇಷ್ಟೇ ಆರ್ಡ್ರಲ್ಲಿ ಇರಬೇಕು ಅನ್ನತಕ್ಕಂಥ ಏನೂ ಇಲ್ಲ. ಈಗ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಬರೀ ನಂಬರ್ಸ್ ಅಷ್ಟೇ. ಯಾವ ರೀತಿ ನಂಬರ್ಸನ್ನು ನೀವು ಎಂಟ್ರಿ ಮಾಡಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಎಂಟ್ರಿ ಮಾಡಿದ ಮೇಲೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿ. ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ರೈಟ್ ಸೈಡ್ ಸ್ಕ್ರೀನಲ್ಲಿ ಬರುತ್ತೆ.
ಸೊ ಈ ರೀತಿ ನೀವು ಒಂದು 200 ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಆ 200 ಒಂದು 3-4 ಡಿಸಿಪ್ಲಿನ್ ಸೇರಿ ಇದ್ದರೆ ಅಷ್ಟು ಡಿಸಿಪ್ಲಿನ್ 200 ಆಪ್ಷನ್ಸನ್ನು ಎಂಟ್ರಿ ಮಾಡಿ ಪ್ರತಿ 5 ಅಥವಾ 10 ಆಪ್ಷನ್ಸ್ಗೆ ಸೇವ್ ಆ್ಯಂಡ್ ಸಬ್ಮಿಟ್ ಬಟನನ್ನು ಯೂಸ್ ಮಾಡಿ ಎಲ್ಲ ಮುಗಿದ ನಂತರ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಕಾಣ್ತಾ ಇದೆ ಮತ್ತು ಅಪ್ಡೇಟ್ ಅಂತ ಕಾಣ್ತಾ ಇದೆ. ಈ ಅಪ್ಡೇಟ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ 6ನೇ ಸೀರಿಯಲ್ ನಂಬರ್ ಇರ್ತಕ್ಕಂಥದ್ದು ಪ್ರಿಯಾರಿಟಿ ನಂಬರ್ ಇರೋದು ನಿಮಗೆ ಬೇಡ ಅನಿಸಿದ್ರೆ ನೀವೇನು ಮಾಡ್ಬೋದು, ಅದನ್ನು ಮಾಡಿಫೈ ಮಾಡ್ಬೋದು. ಅದನ್ನು ತೊಗೊಂಡು ನಾನು ಲಾಸ್ಟ್ಗೆ ಹಾಕ್ತೀನಿ ಅಂತಂದರೆ ಆ ಲಾಸ್ಟ್ ನಂಬರ್ ಏನಿದೆ ನೀವು ಎಂಟ್ರಿ ಮಾಡಿ ಅಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಅದು ನಿಮಗೆ ರೀಆರ್ಡರ್ ಆಗಿ ಹೋಗಿ ಲಾಸ್ಟಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಈಗ ಏನು ಲಾಸ್ಟ್ ನಂಬರ್ ಎಂಟ್ರಿ ಆಗಿರುತ್ತೆ ಅದು ನಿಮಗೆ ಅಲ್ಲಿ ಬಂದಿರುತ್ತೆ. ಸೊ ಅದೇ ರೀತಿ ನಿಮಗೆ ಈಗ ನನಗೆ 38ನೇ ಆಪ್ಷನ್ ಬೇಕಿಲ್ಲ, ನಾನು ಅದನ್ನು ಡಿಲೀಟ್ ಮಾಡಬೇಕು ಅಂದರೆ ನೀವು ಅಲ್ಲಿ ಕರ್ಸರ್ ಇಟ್ಬಿಟ್ಟು 0 ಅಂತ ಪ್ರೆಸ್ ಮಾಡಿ ಅಪ್ಡೇಟ್ ಅಂತ ಕೊಟ್ಟರೆ ನಿಮಗೆ ಅದು ಆಪ್ಷನ್ ಎಂಟ್ರಿ ಲಿಸ್ಟಿಂದ ಡಿಲೀಟ್ ಆಗುತ್ತೆ. ಡಿಲೀಟ್ ಆಗಿಬಿಟ್ಟು ಲೆಫ್ಟ್ ಸೈಡ್ ಸ್ಕ್ರೀನ್ ಏನಿದೆ ಅಲ್ಲಿ ಬಂದು ಮೊದಲಿನ ಪೊಸಿಷನಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈಗ ನೆಕ್ಸ್ಟು ನಿಮಗೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡಿದಾಗ ನೀವು ಎಷ್ಟು ಕಾಲೇಜ್ ಎಂಟ್ರಿ ಮಾಡಿದ್ದೀರಾ, ಯಾವ ಆರ್ಡ್ರಲ್ಲಿ ಮಾಡಿದ್ದೀರಾ, ಯಾವ ಟೈಮಲ್ಲಿ ಮಾಡಿದ್ದೀರಾ ಅನ್ನೋದನ್ನು ನಿಮಗೆ ಲಿಸ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದಾದಮೇಲೆ ನೀವು ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು ನೀವು ಯಾವ್ಯಾವ ಪ್ರಿಯಾರಿಟಿ ನಂಬರ್ ಎಂಟ್ರಿ ಮಾಡಿಲ್ಲ. ಸೊ ಈ ಪ್ರಿಯಾರಿಟಿ ನಂಬರ್ಗಳು ಈ ಲಿಸ್ಟ್ನಲ್ಲಿ ಇಲ್ಲ ಅನ್ನೋದು ಕೂಡ ನಿಮಗೆ ಅಲ್ಲಿ ತೋರಿಸ್ತಾ ಇದೆ. ಸೊ ಇದು ಆಪ್ಷನ್ ಎಂಟ್ರಿ ಪ್ರಿಂಟೌಟ್. ಇದನ್ನು ನೀವು ಆಪ್ಷನ್ ಎಂಟ್ರಿ ಪ್ರಿಂಟೌಟನ್ನು ತೊಗೊಂಡು ಮತ್ತೊಮ್ಮೆ ಪರಿಶೀಲಿಸಿ ಇದರಲ್ಲಿ ಏನಾದ್ರು ಮತ್ತೆ ನೀವು ಮಾಡಿಫೈ ಮಾಡಬೇಕು ಅಂತಂದರೆ ಈ ಸ್ಕ್ರೀನಿಗೆ ಬಂದು ನೀವು ಮಾಡಿಫೈ ಯಾವ ಆಪ್ಷನ್ಸ್ ಇದೆ, ಯಾವ ಕಾಲೇಜ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೀವು ಆಪ್ಷನ್ಸನ್ನು ಮಾಡಿಫೈ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು. ಈ ರೀತಿ ವರ್ಕನ್ನು ನೀವು ಎಷ್ಟು ಸಲ ಬೇಕಾದರೂ ಮಾಡ್ಬೋದು. ಶೆಡ್ಯೂಲ್ ಡೇಟ್ಸ್ ಏನಿದೆ ಆ ಡೇಟಿನ ಒಳಗಾಗಿ ಅಂತಂದರೆ ನಿಗದಿತ ದಿನಾಂಕದ ಒಳಗಾಗಿ ಎಷ್ಟು ಸಲ ಬೇಕಾದ್ರೂ ನೀವು ಲಾಗಿನ್ ಆದ ನಂತರ ನೀವು ಆಪ್ಷನ್ಸ್ ಎಂಟ್ರಿ ಪೋರ್ಟಲನ್ನು ನೋಡಿ ಪರಿಶೀಲಿಸ್ಕೊಂಡು ನೀವು ಆಪ್ಷನ್ಸನ್ನು ಮಾಡಿಫೈ ಮಾಡ್ಕೊಳ್ಳಿ, ಎಂಟ್ರಿ ಮಾಡ್ಕೊಳ್ಳಿ. ಇದಕ್ಕೆ ಆಪ್ಷನ್ ಎಂಟ್ರಿ ಅಂತ ನಿಮಗೆ ಕರೀತಾರೆ. ಸೊ ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ಹೇಳಿದ ಹಾಗೆ ಒಂದು ಲಿಸ್ಟ್ ಆಫ್ ಕಾಲೇಜಸನ್ನು ಮಾಡ್ಕೊಳ್ಳಿ, ಕೋರ್ಸನ್ನು ಮಾಡ್ಕೊಳ್ಳಿ. ಇದಾದ ಮೇಲೆ ನೀವು ಆ ಲಿಸ್ಟನ್ನು ಜಸ್ಟ್ ಟ್ರಾನ್ಸ್ಫರ್ ಇಂಟು ದಟ್ ಪರ್ಟಿಕ್ಯುಲರ್ ಕಾಲೇಜ್ ಆ್ಯಂಡ್ ದಿ ಕೋರ್ಸಸ್. ಸೊ ಇದಾದಮೇಲೆ ನಿಮಗೆ ಅಲ್ಲಿ ಲಾಗೌಟ್ ಬಟನ್ ಅಂತ ಇದೆ. ಆ ಲಾಗೌಟ್ ಬಟನನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಲಾಗೌಟ್ ಆಗುತ್ತೆ. ಇದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಈಗ ನೀವು ಆಪ್ಷನ್ ಎಂಟ್ರಿನ ನೋಡ್ಕೊಬಂದ್ರಿ, ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ. ಅದು ಆದಮೇಲೆ ಕೆಲವೊಂದು ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದಾದಮೇಲೆ ಜ್ಞಾಪಕದಲ್ಲಿರಲಿ, ಫಸ್ಟ್ ರೌಂಡಲ್ಲಿ ನೀವು ಏನು ಕಾಲೇಜಸನ್ನು ಎಂಟ್ರಿ ಮಾಡ್ತೀರಾ ಮತ್ತು ಕೋರ್ಸಸನ್ನು ಎಂಟ್ರಿ ಮಾಡ್ತೀರಾ, ಅದೇ ಕಾಲೇಜಸ್ಸು ಮತ್ತು ಅದೇ ಕೋರ್ಸಸ್ಸು ನಿಮಗೆ ಸೆಕೆಂಡ್ ರೌಂಡ್ಗೂ ಕಂಟಿನ್ಯೂ ಆಗುತ್ತೆ. ಅಂದರೆ ನಿಮಗೆ ಆ ಕಾಲೇಜ್ ಸಿಗ್ಬೋದು, ಪ್ರಿಯಾರಿಟಿ ಆರ್ಡ್ರಲ್ಲಿ ಯಾವ್ದಾದ್ರು ಸಿಗ್ಬೋದು ಕಾಲೇಜು. ಲೈಕ್ ನಿಮಗೆ ಸೆಕೆಂಡ್ ಪ್ರಿಯಾರಿಟಿ ಇರುವಂಥ ಕಾಲೇಜಸ್ ಸಿಗ್ಬೋದು, ಅಥವಾ 10th ಪ್ರಿಯಾರಿಟಿ ಇರುವಂಥ ಕಾಲೇಜಸ್ ಸಿಗ್ಬೋದು. ನಿಮ್ಗೆ ಯಾವ್ದು ಸಿಕ್ಕರೂ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಅದರಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡುವಂಥ ಆಪ್ಷನ್ಸ್ ಕೊಡೋದಿಲ್ಲ. ನಿಮಗೆ ಕಾಲೇಜಸ್ ಆಗಲಿ ಕೋರ್ಸಸ್ಸನ್ನಾಗಲಿ ಆ್ಯಡ್ ಮಾಡುವಂಥ ಆಪ್ಷನ್ಸ್ ಕೊಡೋದಿಲ್ಲ. ಸೆಕೆಂಡ್ ರೌಂಡ್ಗೆ ಬೇಕಾದ್ರೆ ನೀವು ಅದರಲ್ಲಿ ಇರೋದನ್ನು ಕೆಳಗಡೆ ಮೇಲೆ ಚೇಂಜಸ್ ಮಾಡ್ಕೋಬೋದು. ಅಂದರೆ ನೀವು ಪ್ರಿಯಾರಿಟಿನ ಚೇಂಜ್ ಮಾಡ್ಕೋಬೋದು. ಅದು ಬಿಟ್ಟರೆ ಅದಕ್ಕೆ ಹೊಸದಾಗಿ ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಆ್ಯಸ್ ವೆಲ್ ಆಸ್ ಕೋರ್ಸಸ್ಸನ್ನು ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ನಿಮ್ಗೆ ಆಪ್ಷನ್ ಎಂಟ್ರಿನಲ್ಲಿ ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಇನ್ಫನೈಟ್ ಎಷ್ಟು ಬೇಕಾದ್ರೂ 100 ಬೇಕಾ 100, 200 ಬೇಕಾ 200, 300 ಬೇಕಾ 300, 400, 500 ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಸೊ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಆದಷ್ಟು ಮ್ಯಾಕ್ಸಿಮಮ್ ಯಾವ್ಯಾವ ಕಾಲೇಜಸ್ಸು ಸಿಗಬಹುದು, ಸಿಗದೇ ಇರುತ್ತೋ, ಮತ್ತು ಯಾವ್ಯಾವ ಕೋರ್ಸಸ್ ಬೇಕೋ ಎಲ್ಲ ಆಪ್ಷನ್ಸ್ಗಳನ್ನು ನೀವು ಫಸ್ಟ್ ರೌಂಡಲ್ಲೇ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಆಗಲೇ ಎಂಟ್ರಿ ಮಾಡ್ಕೋಬೇಡಿ. ಬಟ್ ಪ್ರಿಯಾರಿಟಿನ ನಿಮ್ಮ ಯಾವ ಪ್ರಿಯಾರಿಟಿ ಇರುತ್ತೆ ಅದು ಆರ್ಡ್ರ್ ಮೇಲೆ ಅರೇಂಜ್ ಮಾಡ್ಕೊಳ್ಳಿ. ಬಟ್ ಯಾಕೆಂದರೆ ನೀವು ಫಸ್ಟ್ ರೌಂಡಲ್ಲಿ ಎಂಟ್ರಿ ಮಾಡಿ ಇದು ಯಾವುದೋ ಕಾಲೇಜ್ ಚೆನ್ನಾಗಿತ್ತಲ್ವಾ, ಬೇಡ ನೋಡೋಣ ಸೆಕೆಂಡ್ ರೌಂಡಿಗೆ ಅಂತ ನೀವು ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡಿದರೆ ನೀವು ಪ್ರಿಯಾರಿಟಿನ ಚೇಂಜ್ ಮಾಡ್ಕೋಬೋದು. ಸೊ ಹಾಗಾಗಿರೋದ್ರಿಂದ ದಯವಿಟ್ಟು ಏನೇನು ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಬಹುದು ನೀವು ಕೋರ್ಸಸ್ಗಳಿಂದ ಹಿಡಿದು ಕಾಲೇಜಸ್ಸಿಂದ ಎಲ್ಲನೂ ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಯಾವುದೇ ರೀಸನ್ಗೂ ಮಿಸ್ಟೇಕ್ಸನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಕೆಲವೊಂದು ಕಾಲೇಜ್ ಮಿಸ್ ಮಾಡಬಾರ್ದು. ಕೆಲವರು ನೋಡ್ತಿದ್ದೆ, ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ, ಸರ್ ನಾನು ಫಸ್ಟ್ ರೌಂಡಲ್ಲಿ CS ಮಾತ್ರ ಎಂಟ್ರಿ ಮಾಡ್ಕೊಳ್ತೀನಿ, ಸೆಕೆಂಡ್ ರೌಂಡಿಗೆ ನಾನು EC ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಆಪ್ಷನ್ಸ್ ಇರೋದಿಲ್ಲ. ನೀವು ಫಸ್ಟ್ ರೌಂಡಲ್ಲಿ ಏನೇನೆಲ್ಲ ಕಾಲೇಜಸ್, ಬಟ್ ನಿಮ್ಮ ಪ್ರಿಯಾರಿಟಿ ನಿಮಗೆ ಯಾವ್ದು ಕೊಡ್ತಿರೋ
ಆರ್ಡ್ರಲ್ಲಿ ನಿಮಗೆ ಯಾವ ಆರ್ಡ್ರಲ್ಲಿ ಬೇಕೋ ಅದರ ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಬೇಡ ಅನಿಸಿರುತ್ತೋ ಅದನ್ನು ಬೇಕಾದ್ರೆ ಲಾಸ್ಟ್ಗೆ ಹಾಕ್ಕೊಳ್ಳಿ, ಬಟ್ ಹಾಕ್ಕೊಳ್ಳಿ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ, ಲಾಸ್ಟಿಗೆ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದ್ರೆ 300 400 ಕಾಲೇಜಸ್ ಆದಮೇಲೆ ಬೇಕಾದ್ರೆ ಎಂಟ್ರಿ ಮಾಡ್ಕೊಳ್ಳಿ, ಬಟ್ ಅದನ್ನು ಒಂದು ಆಪ್ಷನಾಗಿ ಇಟ್ಕೊಂಡಿರಿ. ನೀವು ಸೆಕೆಂಡ್ ರೌಂಡಿಗೆ ಬೇಕಾದರೆ ಅದನ್ನು ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು, ಫಸ್ಟಿಗೆ ತೊಗೊಬರ್ಬೋದು. ನಿಮಗೆ ಈಸಿ ಬೇಕು, ನಾನು ಸೆಕೆಂಡ್ ರೌಂಡಿಗೆ ನೋಡೋಣ ಅಂದ್ಕೊಂಡಿದ್ದೆ, ಅದು ಈಸಿ ಫಸ್ಟ್ ರೌಂಡ್ ತೊಗೊಬನ್ನಿ, ಆಮೇಲೆ ಚೇಂಜ್ ಮಾಡ್ಕೋಬೋದು. ಬಟ್ ಆದರೆ ನೀವು ಅಡಿಷನಲಾಗಿ ಆ್ಯಡ್ ಮಾಡೋ ಆಪ್ಷನ್ಸ್ ಕೊಡೋದಿಲ್ಲ ನಿಮಗೆ ಸೆಕೆಂಡ್ ರೌಂಡಲ್ಲಿ. ಅದರಲ್ಲಿ ಇರೋ ಕಾಲೇಜಸ್ಸನ್ನೇ ನೀವು ಚೇಂಜ್ ಮಾಡ್ಕೋಬೋದು ಬೇಕಾದ್ರೆ ಪ್ರಿಯಾರಿಟಿ ಆರ್ಡರನ್ನು. ಸೊ ದಯವಿಟ್ಟು ಅದಕ್ಕೆ ಹೇಳ್ತಿರೋದು, ಏನೇನು ಮ್ಯಾಕ್ಸಿಮಮ್ ಕೋರ್ಸಸ್ ಮತ್ತು ಕಾಲೇಜಸ್ ಏನೇನು ಮ್ಯಾಕ್ಸಿಮಮ್ ಆಗುತ್ತೋ ಎಲ್ಲ ಅದಕ್ಕೆ ಆ್ಯಡ್ ಮಾಡಿ. ನೀವು 5 ಕಾಲೇಜು 5 6 7 ಅಂತ ಈ ಥರ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟನ್ನು ಎಂಟ್ರಿ ಮಾಡ್ಕೊಳ್ಳಿ, ಮತ್ತು ರಿಗ್ರೀಡ್ ಮಾಡ್ಕೊಳ್ಳೋದು ಬೇಕಾ. ಯಾಕೆಂದರೆ ನಾನು ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ, ಸೆಕೆಂಡ್ ರೌಂಡಲ್ಲಿ ಮಾಡಬೇಕು ಅಂತಂದರೂ ನೀವು ಯಾರ ಮೇಲೂ ಕಂಪ್ಲೇಂಟ್ ಮಾಡೋಂಗಿಲ್ಲ, ಯಾವುದ್ರ ಮೇಲೂ ನಿಮ್ಮ ಏನು ಮಾಡೋಕ್ಕಾಗೋದಿಲ್ಲ, ಆಪ್ಷನ್ ಸಿಗೋದಿಲ್ಲ ನಿಮಗೆ. ಹಾಗಾಗಿರೋದ್ರಿಂದ ರಿಗ್ರೆಟ್ ಆಗೋದಕ್ಕಿಂತ ಬಿಗಿನಿಂಗಲ್ಲೇ ಫಸ್ಟ್ ರೌಂಡಲ್ಲೇ ಏನು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಮತ್ತು ಕೋರ್ಸಸ್ ಆಗುತ್ತೋ ಅಷ್ಟನ್ನೆಲ್ಲ ಎಂಟ್ರಿ ಮಾಡ್ಕೋಬೇಡಿ. ಇಷ್ಟಾಯಿತು ನಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ. ಇದೇ ಥರದ ಇನ್ನಷ್ಟು ವೀಡಿಯೋಗಳಿಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.